ನೀನಾದಿನ ಧಾರಾವಾಹಿಯ ಮೂಲಕ ತುಂಬಾನೇ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರುವಂತಹ ಜೋಡಿ ಅದುವೇ ವಿಕ್ರಮ್ ವೇದ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಈ ಒಂದು ಧಾರಾವಾಹಿಯ ಮೂಲಕ ಸೆನ್ಸೇಷನ್ ಆಗಿದ್ದಾರೆ ಮತ್ತೆ ತುಂಬಾ ವರ್ಷಗಳಿಂದ ಇಬ್ಬರು ಕೂಡ ನಡೆಸ್ತಾ ಇದ್ದಾರೆ. ವಿಕ್ರಮ್ ವೇದ ನಿಜವಾದ ಹೆಸರು ದಿಲೀಪ್ ಶೆಟ್ಟಿ ಮತ್ತೆ ಖುಷಿ ಅಂತ. ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಕಪಲ್ ಅಂತ ಹೇಳ್ಬೋದು. ಅವಾರ್ಡ್ಗಳು ಕೂಡ ಈ ಒಂದು ಜೋಡಿ ಪಡೆದುಕೊಂಡಿದೆ, ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಸೊ ಈಗ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಜೋಡಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾರಲ್ಲ, ಮತ್ತೆ ಮ್ಯಾಚ್ ಕೂಡ ಆಗುತ್ತೆ. ಸೊ ಹೀಗಾಗಿ ಅಭಿಮಾನಿಗಳಿಗೆ ಏನ್ ಆಸೆ ಅಂದ್ರೆ ಈ ಒಂದು ಜೋಡಿ ಒಂದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಬ್ಬರ ಒಂದು ಹೊಂದಾಣಿಕೆ ಆಗಿರ್ಬೋದು, ಮತ್ತೆ ನಟಿಸುವಂತ ರೀತಿ ಯಾವಾಗಲೂ ಕೂಡ ಒಟ್ಟಿಗೆ ಇರ್ತಾರೆ, ಮತ್ತೆ ಆಗಾಗ ಆಚೆ ಕಡೆ ಸುತ್ತಾಡೋಕ್ಕೂ ಕೂಡ ಹೋಗ್ತಾರೆ, ಟ್ರಿಪ್ಗೆ ಹೋಗ್ತಾರೆ, ಮತ್ತೆ ಫ್ಯಾಮಿಲಿ ಪರಿಚಯ ಇದೆ. ಒಂದಾಗ್ಲಿ ಒಂದು ಜೋಡಿ ಅಂತ ಕೂಡ ಬಯಸ್ತಾ ಇದ್ದಾರೆ. ಧಾರಾವಾಹಿಯಲ್ಲಿ ಒಂದಾಗಿರುವಂತಹ ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾಗ್ತಾರ ದೊಡ್ಡ ಕ್ವಶನ್ ಮಾರ್ಕ್. ಆದ್ರೆ ಈ ಒಂದು ಜೋಡಿನ ಕೇಳಿದ್ರೆ ನಾವು ಕೇವಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಬಟ್ ಈ ರೀತಿ ಜಸ್ಟ್ ಫ್ರೆಂಡ್ಸ್ ಅಂದವರು ಮತ್ತೆ ಒಂದಾಗಿರುವಂತ ಸಾಕಷ್ಟು ಉದಾಹರಣೆಗಳು ಕಿರುತೆರೆಯಲ್ಲಿ ಬೆಳ್ಳಿತೆರೆಯಲ್ಲೂ ಕೂಡ ನೋಡಿರ್ತೀವಿ. ಸೊ ಹೀಗಾಗಿ ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಚೆನ್ನಾಗಿದೆ, ಈ ಒಂದು ಜೋಡಿ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಒಳ್ಳೆ TRP ಕೂಡ ಇದೆ, ಮತ್ತೆ ಕಿರುತೆರೆಯ ಜಾಸ್ತಿ ಫೇಮಸ್ ಆಗಿರುವಂತ ಜೋಡಿ ಇದು. ಮತ್ತೆ ಎಲ್ಲೇ ಆಚೆ ಹೋದ್ರು ಕೂಡ ಜನರು ಇವರನ್ನ ನೋಡಿ ಗುರುತು ಹಿಡಿಯುತ್ತಾರೆ, ವಿಕ್ರಮ್ ವೇದ ಅಂತ ಕರೆದು ಮಾತನಾಡಿಸ್ತಾರೆ. ಸೊ ಅಷ್ಟರ ಮಟ್ಟಿಗೆ ಜೋಡಿ ತುಂಬಾ ಹೆಸರುವಾಸಿಯಾಗಿದೆ. ನೀನಾದಿನ ಧಾರಾವಾಹಿ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಸ್ಟೋರಿ ಅಂತಲೂ ಕೂಡ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಎಲ್ರಿಗೂ ಕೂಡ ಇಷ್ಟ ಆಗಿ ಜನರ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡಿದೆ ಈ ಒಂದು